ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟು ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಬೆಳಗಿನ ಸಮಯದಲ್ಲಿ ಆತನ ಪಾದ ಬಳಿಯಲ್ಲಿ ಬರುವಂತೆ ಒಂದು ಅಮೂಲ್ಯವಾದಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಸರ್ವಗಳರಸನು, ಸೇನಾಧೀಶ್ವರನು, ಇಸ್ರಾಯೇಲ್ ಸದಮಲ ಸ್ವಾಮಿಯು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬ್ಯರ ದೇವರು, ಇಸ್ರಾಯೇಲ್ ಸದಮಲ ಸ್ವಾಮಿಯೂ ಆಗಿರುವಂಥ ಭೂ ಪರಲೋಕಗಳ ಒಡೆಯನಾಗಿರುವಂಥ, ಸರ್ವ ಸೃಷ್ಟಿಗೆ ಶ್ರೇಷ್ಠನಾಗಿರುವಂಥ, ಸರ್ವ ಸೃಷ್ಟಿಗೆ ಒಡೆಯನಾಗಿರುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಉನ್ನತೋನ್ನತ ಲೋಕದಲ್ಲಿ ಮಹಿಮೆ ಸಿಂಹಾಸನದಲ್ಲಿ ಕುಳಿತು ದೇವಾದಿ ದೇವನಾಗಿ ರಾಜಾದಿರಾಜನಾಗಿ ಸೆರಾಫಿಯರು, ಕೆರೂಬಿಗಳು, ಕೋಟ್ಯಾನುಕೋಟಿ ಪರಿಶುದ್ಧ ದೇವದೂತರುಗಳಿಂದ ಯಾವಾಗಲೂ ಪರಿಶುದ್ಧನೆಂದು ಘನ ಮಾನ ಮಹಿಮೆಯುಳ್ಳುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಘನ ಯಾವಾಗಲೂ ಯೇಸು ಕ್ರಿಸ್ತರ ಮುಖಾಂತರ ಉಂಟಾಗಲಿ ತಂದೆ. ವಿಶೇಷವಾಗಿ ತಂದೆಯಾದ ದೇವರೇ, ಈ ದಿನ ನಿಮ್ಮ ಮಾತುಗಳನ್ನು ಧ್ಯಾನ ಮಾಡುವಂತೆ ತಂದೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ಅವುಗಳನ್ನು ಧ್ಯಾನ ಮಾಡಿ ಅವುಗಳಿಗೆ ನಾವು ವಿಧೇಯರಾಗಿ ಅವುಗಳಿಗೆ ತಕ್ಕಂತೆ ನಮ್ಮ ಜೀವಿತದಲ್ಲಿ ನಡೆಯಲು ಅವಕಾಶ ಮಾಡಿಕೊಟ್ರಿ. ವಿಶೇಷವಾಗಿ ಇವುಗಳನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಅವುಗಳಿಗೆ ಅನುಗುಣವಾಗಿ ನಾವು ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮಗನ ಸಾರೂಪ್ಯದಲ್ಲಿ ಬೆಳೆಯಲು ನಿಮಗೆ ಇಷ್ಟವಾಗುವಂಥ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ನಡವಳಿಕೆಯನ್ನು ಬದಲಿಸಿಕೊಂಡು ನಮ್ಮನ್ನು ನಾವು ಪರಿಶುದ್ಧತೆ ಮಾಡಿಕೊಂಡು ನಿಮ್ಮ ಮಗನ ಹೆಜ್ಜೆಜಾಡಿನಲ್ಲಿ ನಡೆಯಲು ಅವಕಾಶ ಮಾಡಿಕೊಡ್ಬೇಕಾಗಿ ತಂದೆ, ಇದನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿಮ್ಮ ಆತ್ಮನಿಂದ ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನೋದನ್ನು ಬೇಡ್ಕೊಳ್ತೇನೆ, ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನವೆಂಬರ್ 13ನೇ ತಾರೀಕು ಈ ದಿನದ ಪರಲೋಕ ಮನ್ನಾ. ನೀವು ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯತೆ ಇದೆ ಎಂಬುದು ಆತನಿಗೆ ತಿಳಿದಿದೆ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 8ನೇ ವಾಕ್ಯ. ನಮ್ಮ ಮನವಿ, ನಮ್ಮ ಕೋರಿಕೆ, ನಾವು ಕರ್ತನಿಗೆ ಮೊರೆ ಇಡುವುದು, ಇವೆಲ್ಲವೂ ಯಾವಾಗಲೂ ನಮ್ಮ ಹೃದಯದ ಶುದ್ಧತೆಗಾಗಿ ಮತ್ತು ಆತನ ಆತ್ಮದಲ್ಲಿ ಸಮೃದ್ಧಿಯಾಗಿ ಮತ್ತು ನಮ್ಮ ಆತ್ಮೀಯ ಬೆಳವಣಿಗೆ ಬಲಗೊಂಡು ಚೈತನ್ಯವಾಗಿರಲು ನಮಗೆ ಬೇಕಾಗುವಂಥ ಆತ್ಮೀಯ ಆಹಾರಕ್ಕಾಗಿ ಇರಬೇಕು. ಪ್ರಾಕೃತ ವಿಷಯಗಳ ಬಗ್ಗೆ ಕ್ರೈಸ್ತರಾಗಿರುವ ನಮ್ಮ ಹಿತಕ್ಕೆ ಏನು ಬೇಕಾಗಿದೆ ಎಂಬುದನ್ನು ಕರ್ತನು ತಿಳಿದು ಅದನ್ನು ತಕ್ಕ ಸಮಯದಲ್ಲಿ ಒದಗಿಸುವನು. ಇದನ್ನು ಕರ್ತನ ತೀರ್ಮಾನಕ್ಕೆ ಬಿಡಬೇಕು. ನಮಗೆ ಸಿಕ್ಕಿದ ಇತರ ವಿಷಯಗಳಲ್ಲಿ ನಾವು ಕರ್ತನನ್ನು ಒತ್ತಾಯಪಡಿಸಬಾರದು. ಹಾಗೇನಾದರೂ ಮಾಡಿದರೆ ನಾವು ಕರ್ತನಲ್ಲಿ ನಂಬಿಕೆ ಇಡುವರಾಗಿರದೆ ಅಪನಂಬಿಕಸ್ಥರಾಗಿ ಕಂಡುಬಂದೆವು. ಇದನ್ನು ಕರ್ತನು ಮೆಚ್ಚುವುದಿಲ್ಲ. ಇದು ನಮಗೆ ಕರ್ತನಲ್ಲಿ ವಿಶ್ವಾಸ ಇಲ್ಲದಿರುವುದನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ನಾವು ಭಯಭ್ರಾಂತರಾಗಿ ನಮ್ಮನ್ನು ಸುಧಾರಿಸುತ್ತಿಲ್ಲ, ನಮ್ಮ ಕರ್ತನು ಎಂಬುದಾಗಿ ನಮ್ಮನ್ನು ಮರೆತಿದ್ದಾನೆ ಅಥವಾ ಇದ್ದಾನೆ ಅಂತಲೂ ಆತನು ತಾನು ಮಾಡಿರುವ ವಾಗ್ದಾನವನ್ನು ಈಡೇರಿಸುತ್ತಿಲ್ಲ ಎಂಬ ಅನುಮಾನ ಹುಟ್ಟುವುದು. ನೋಡಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಯಾವ ವಿಷಯವನ್ನು ಬೇಡ್ಕೊಳ್ಬೇಕು, ಯಾವುದು ಬೇಡ್ಕೊಳ್ಬಾರ್ದು. ಯಾಕೆ ಅಂತಂದರೆ ನಮ್ಮ ತಂದೆಗೆ ಎಲ್ಲವೂ ಮುಂಚೆನೇ ಗೊತ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆ 38:9 ದಾವೀದರಾಜರು ಹೇಳ್ತಾರೆ, ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಅಂದರೆ ದೇವರು ದಾವೀದರು ನನಗೆ ಏನೇನು ಬೇಕು ಅದೆಲ್ಲ ನಿನಗೆ ಗೊತ್ತು. ನಾನು ಕಷ್ಟಪಡೋದು, ನಾನು ಸುಖ ಪಡೋದು, ನಾನು ಎಲ್ಲವನ್ನು ಏನೇನು ಮಾಡ್ತೀನೋ ಪ್ರತಿಯೊಂದು ನೀನು ಗೊತ್ತು ಸ್ವಾಮಿ, ನಿನಗೆ ಒಂದೂ ಮರೆಯಾಗಿಲ್ವಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದೇವರನ್ನ ಬೇಡಿಕೊಳ್ಳುವುದಕ್ಕೆ ಮುಂಚೆನೇ ನಮಗೇನು ಬೇಕು ಏನು ಬೇಡ ಎಂಬುದು ದೇವರಿಗೆ ತಿಳಿದಿದೆ. ಯಾಕಂದರೆ ದಾವೀದರು ಮತ್ತೊಂದು ಕಡೆ ಹೇಳ್ತಾರೆ, ಕೀರ್ತನೆ 139:1 ನಾವು ನೋಡಬೇಕಾದ್ರೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ತಲೆಯ ಮೇಲಿಟ್ಟಿದಿ. ಇಂಥ ಜ್ಞಾನ ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದ್ದು, ನಿಲುಕುವುದಿಲ್ಲ ನನಗೆ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಿನ ಲೋಕಕ್ಕೆ ಏರಿ ಹೋದರೆಂದರೆ ಅಲ್ಲಿಯೂ ನೀನಿರುವಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡರೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡುವೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು,
ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಕೊಂದರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲು ಒಂದೇ ಇರುತ್ತದೆ. ನಿನಗೆ ಎರಡು ಒಂದೇ. ನನ್ನ ಅಂತರಿಂದ್ರಿಯವನ್ನು ಉಂಟು ಮಾಡಿದವನು, ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿ ಸುಂದರವಾಗಿ ಚಿತ್ರಿಸಿದ ನನ್ನನ್ನು ಕೊಂಡಾಡ್ತೇನೆ. ನನ್ನ ಆಯುಷ್ಕಾಲ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿವಸಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟು. ನೋಡಿದ್ರೆ ಇಂಥ ದೇವಾದಿ ದೇವನು ಸರ್ವ ಸೃಷ್ಟಿಗೆ ಶ್ರೇಷ್ಠನಾಗಿರುವಂಥ ಸೃಷ್ಟಿಕರ್ತನಾಗಿರುವಂಥ ದೇವರಿಗೆ ನಮಗೆ ಏನು ಬೇಕು ಗೊತ್ತಿಲ್ವಾ? ನಮ್ಮ ಹೃದಯದಲ್ಲಿ ನಾವು ಏನು ಅಂದುಕೊಂಡ್ರು, ಏನು ಆಲೋಚನೆ ಮಾಡಿದ್ರು, ನಮ್ಮ ಹೃದಯದ ಒಳಗಡೆ ನಡೆಯುವಂಥ ಪ್ರತಿಯೊಂದನ್ನು ಗ್ರಹಿಸುವಂಥ ಸರ್ವಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮಗೆಲ್ಲ ಗೊತ್ತಿರುವಂಥ ನಮ್ಮ ತಂದೆಗೆ ಎಲ್ಲ ಗೊತ್ತು. ಹಂಗಾದರೆ ನಾವು ಏನೂ ಕೇಳೋದು ಬೇಡವಾ ಅನ್ನುವಂಥ ಪ್ರಶ್ನೆಯಲ್ಲಿ ಬಂದ್ಬಿಡ್ತೈತೆ. ಆದರೆ ಏನು ಕೇಳಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾದರೂ ಸಹಿತ ಅದು ನಮ್ಮ ಅಗತ್ಯತೆಗಳು, ಲೌಕಿಕ ಅಗತ್ಯತೆಗಳು, ಅವುಗಳ ವಿವರ ಸಹಿತ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದರಿಂದ ಯಾವ ಕ್ರಮದಲ್ಲಿ ಕೇಳಬೇಕು, ಯಾವ ಸಮಯದಲ್ಲಿ ಕೇಳಬೇಕು, ಯಾವ ವಿಧಾನದಲ್ಲಿ ಕೇಳಬೇಕು ಗೊತ್ತಿರಲ್ಲ. ಈಗಿರುವುದರಾಗ ದೇವರೇ ನಮಗೆ ಇದೇ ಬೇಕು, ಈಗಲೇ ಬೇಕು ಅಂತ ನಾವೇನು ಮಾಡಬಾರ್ದು, ಕೇಳೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದನ್ನು ಕೊಟ್ಟರೆ ಅದರಿಂದ ನಮಗೆ ಏನೋ ತೊಂದರೆ ಉಂಟಾಗುತ್ತೆ ಅಂತ ದೇವರು ಕೊಡೋದಿಲ್ಲ. ಮತ್ತು ಅದು ಒಳ್ಳೆಯದ, ನಮ್ಮ ಆತ್ಮಿಕ ಜೀವಿತಕ್ಕೆ, ಲೌಕಿಕ ಜೀವಿತಕ್ಕೆ ಕೆಟ್ಟದ್ದಾಗುತ್ತಾ, ಇದೆಲ್ಲ ತಿಳುವಳಿಕೆ ನಮಗೆ ಗೊತ್ತಿಲ್ಲ. ದೇವರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರ್ತೈತೆ. ಆದ್ದರಿಂದ ದೇವರು ಏನು ಮಾಡೋದಿಲ್ಲ, ಕೆಲವು ಸಂದರ್ಭಗಳಲ್ಲಿ ಕೊಡೋದಕ್ಕೆ ಹೋಗೋದಿಲ್ಲ, ತಡ ಮಾಡ್ತಾರೆ. ಆವಾಗ ನಮಗೆ ಅಪನಂಬಿಕಸ್ಥರಾಗ್ಬಿಡ್ತೀವಿ. ಅದರಿಂದ ತುಂಬ ನಾವು ಎಚ್ಚರಿಕೆಯಾಗಿರಬೇಕು. ಆದ್ದರಿಂದ ದೇವರು ತನ್ನ ಇಷ್ಟದಂತೆ ನಮಗೆ ಕೊಡ್ತಾನೆ ಅನ್ನೋ ವಿಷಯ ಮಾತ್ರ ಗೊತ್ತಿದ್ರೆ ನಮಗೆ ಸಾಕು ಅಂತ ಹೇಳ್ತಾರೆ. ನೋಡಿ, ಈ ಲೋಕದಲ್ಲಿ ತಂದೆ ತಾಯಿಗಳು ನಮ್ಮ ಬಗ್ಗೆ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮ ಬಗ್ಗೆ ಚಿಂತಿಸ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮುಖ್ಯವಾಗಿ ಇದನ್ನು ನಾವು ಜ್ಞಾಪಕದಲ್ಲಿಡಬೇಕು. ನಾವು ದೇವರು ನಮ್ಮ ಬಗ್ಗೆ ಯಾವಾಗೂ ಯೋಚನೆ ಮಾಡ್ತಾರೆ. ಯಾಕೆಂದರೆ ನಮ್ಮ ತಂದೆಯಾದ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. 24 ಅವರು ಎಚ್ಚರವಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರತಿಯೊಂದು ಇಡೀ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಏನೇನು, ಎಲ್ಲಿ ಏನೇನು ನಡೀತದೆ, ಯಾರು ಮೋಸ ಮಾಡ್ತಾರೆ, ಯಾರು ಕಳ್ತನ ಮಾಡ್ತಾರೆ, ಪ್ರತಿಯೊಂದನ್ನು ದೇವರು ನೋಡುವಂಥ ಸರ್ವಶಕ್ತನಾದ ದೇವರಾಗಿರುವುದರಿಂದ ನಾವು ಚೆನ್ನಾಗೆ ಅರ್ಥ ಮಾಡಿಕೊಳ್ಬೇಕೀಗ ಇದರಿಂದ. ಆದ್ದರಿಂದ ಆತನನ್ನು ಕೊಡುವುಗಳಲ್ಲಿ ನಾವು ಏನಾಗಿರಬೇಕಂದ್ರೆ ತೃಪ್ತರಾಗಿದ್ದು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಅವರು ತಕ್ಕ ಸಮಯದಲ್ಲಿ ಯಾವಾಗ ನಮಗೇನು ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅಂತ ನಾವು ತಾಳ್ಮೆಯಿಂದ ಇರಬೇಕು. ನಾವೆಲ್ಲರೂ ಸಾಮಾನ್ಯವಾಗಿ ಏನು ಕೇಳ್ಕೊಳ್ತೀವಿ ಅಂತಂದರೆ, ನಮ್ಮ ಲೌಕಿಕ ಅಗತ್ಯತೆಗಳಿಗೋಸ್ಕರನೇ ನಾವು ಏನು ಮಾಡಿಬಿಡ್ತೀವಿ, ಕೆಲವು ಟೈಮು ಕೇಳ್ಕೊಂಡ್ಬಿಡ್ತೀವಿ ಅಂತ ನೋಡ್ತೀವಿ. ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ನಮಗೆ ಮೊದಲೇ ಇವುಗಳನ್ನೆಲ್ಲ ಹೇಳಿದ್ದಾರೆ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 25ರಿಂದ ನಾವು ನೋಡಬೇಕಾದ್ರೆ, ಈ ಕಾರಣದಿಂದ ಪ್ರಾಣಾಧಾರಣೆಗೆ ಏನು ಬೇಕು, ಏನು ಊಟ ಮಾಡಬೇಕು, ಕುಡಿಬೇಕು, ದೇಹ ರಕ್ಷಣೆಗೆ ನಾವು ಏನಪ್ಪ ಒದ್ಕೊಳ್ಬೇಕು, ನಾಳೆ ಏನು, ಇದು ಏನು ಅಂತ ಅವುಗಳಿಗೋಸ್ಕರ ನೀವು ಚಿಂತೆ ಅಥವಾ ಕೇಳ್ಕೊಳಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಡಿ ಇವುಗಳಿಗಿಂತ. ಉಡುಪಿಗಿಂತ ದೇಹವು ಮೇಲಾದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತಲ್ಲ, ಕುಯ್ಯಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ತಂದೆ ಅವುಗಳನ್ನು ಹೆಚ್ಚು ಸಾಕಿ ಸಲಹುತ್ತಾನೆ. ನೀವು ಅವುಗಳಿಗಿಂತ ಹೆಚ್ಚಿನವರಲ್ಲವೇ? ಅದಕ್ಕೆ ಇವುಗಳಿಗೋಸ್ಕರ ಕೊರಗಬೇಡಿ, ಚಿಂತೆ ಮಾಡಬೇಡಿ, ಬೇಡ್ಕೊಳ್ಬೇಡಿ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯೋಕ್ಕಾಗುತ್ತಾ ಯಾರಿಂದಲಾದರೂ? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಸ್ವಲ್ಪ ಗಮನ ಕೊಡಿ, ಯೋಚನೆ ಮಾಡಿ. ಅವು ದುಡಿಯಲ್ಲ, ನೂಲೋದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕೆ ಇರುವಷ್ಟು ಅಲಂಕಾರ ಅರಸನಾದ ಸೊಲೊಮೋನಿಗೆ ಸಹ ಅವನು ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲ ಎಂದು ನಿಮಗೆ ಹೇಳ್ತೀನಿ. ಅದರಿಂದ ಎಲ್ಲ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಹೆಚ್ಚು ಎಷ್ಟಾಗಿ ನಿಮಗೆ ಉಡಿಸಿ ತೊಡಿಸುವುದಲ್ಲವೇ? ಹೀಗಿರುವುದರಿಂದ ನೀವು ಏನು ಮಾಡಬೇಕು, ಏನು ಕುಡಿಬೇಕು ಚಿಂತೆ ಮಾಡೋದು ಬಿಟ್ಟುಬಿಟ್ಟು ಇವುಗಳಿಗೆಲ್ಲ ಅಜ್ಞಾನಿಗಳು,
ತವಕ ಪಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂತ ಹೇಳ್ತಾರೆ ಇಲ್ಲಿ ಅಂತಂದರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರ ನೀವು ಬೇಡ್ಕೊಳ್ರಿ, ಅದಕ್ಕೋಸ್ಕರ ಚಿಂತೆ ಮಾಡಿರಿ ಅಂತ ಹೇಳ್ತಾರೆ. ಹಂಗಾರೆ ಫಸ್ಟು ನಾವು ಒಳ್ಳೆಯರಾಗಬೇಕು, ದೇವರ ರಾಜ್ಯ ಸೇರಿಕೊಳ್ಬೇಕು. ಅದು ಶಾಶ್ವತವಾದ್ದು. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಈ ಲೋಕದಲ್ಲಿ ಚಿಂತೆ, ಕಷ್ಟ, ದುಃಖಗಳು, ಮರಣ, ವೇದನೆಗಳು ತುಂಬಿರ್ತವೆ. ಆದ್ದರಿಂದ ನೀವು ಇದಕ್ಕೆ ಮೇಯ್ನು ಕೇಳಿಕೊಳ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಮುಖ್ಯವಾಗಿ ಯಾವುದನ್ನು ಕೇಳಿಕೊಳ್ಬೇಕು ಅಂತ ಹೇಳ್ತಾರೆ ಅಂತಂದರೆ, ನಮ್ಮ ಹೃದಯದ ಶುದ್ಧತೆಗಾಗಿ ಮತ್ತು ಆತನ ಆತ್ಮ ನಮ್ಮಲ್ಲಿ ಸಮೃದ್ಧಿಯಾಗಿರಲು ಮತ್ತು ನಮ್ಮ ಆತ್ಮೀಯ ಬೆಳವಣಿಗೆ ಬಲಗೊಂಡು ಯಾವಾಗಲೂ ಚೈತನ್ಯವಾಗಿರಲು ಬೇಕಾಗಿರುವಂಥ ಆತ್ಮಿಕ ಆಹಾರವನ್ನು ಯಾವಾಗಲೂ ಪ್ರತಿನಿತ್ಯವೂ ನೀವು ಕೇಳಿಕೊಳ್ಳಬೇಕು ಅಂತ ಹೇಳ್ತಾರೆ. ನೋಡಿ, ಮುಖ್ಯವಾಗಿ ಹೌದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ, ಪ್ರತಿನಿತ್ಯ ನಮ್ಮನ್ನು ಶುದ್ಧಪಡಿಸಿಕೊಳ್ಬೇಕು, ನಮ್ಮನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು, ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕಾಗಿದೆ. ಆತ್ಮಿಕ ಅಗತ್ಯತೆಗಳು ಏನು ಬೇಕು ಅವುಗಳನ್ನು ಕರ್ತನಲ್ಲಿ ನಾವು ನಿವೇದಿಸಬೇಕು, ಅವುಗಳನ್ನು ಕರ್ತನ ಚಿತ್ತಕ್ಕೆ ಬಿಡಬೇಕು. ಅದರಲ್ಲಿಯೂ ಸಹಿತ ನಾವು ಈಗಲೇ ಕೊಡಿ ಎಂಬುದಾಗಿ ಕೇಳ್ಕೊಳ್ಬಾರ್ದು. ಯಾಕೆಂದರೆ ಯಾವ ಸಮಯದಲ್ಲಿ ಕೊಡಬೇಕು ಎಂಬುದು ಕರ್ತನ ತೀರ್ಮಾನಕ್ಕೆ ಬಿಟ್ಟು ತಾಳ್ಮೆಯಿಂದ ನಾವು ಕಾದುಕೊಂಡಿರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಮುಖ್ಯವಾಗಿ ನಮ್ಮ ಸ್ವಾರ್ಥಗಳಿಗೋಸ್ಕರ ನಾವು ಏನನ್ನು ಕೇಳಬಾರ್ದು ಅಂತ ಹೇಳ್ತಾರೆ. ನೋಡಿದ್ರ, ಮುಖ್ಯವಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಕುಟುಂಬ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ, ನಮ್ಮ ಮಕ್ಕಳು ಚೆನ್ನಾಗಿರಲಪ್ಪ, ನಮಗೆ ಒಳ್ಳೆ ಬುದ್ಧಿ ಕೊಡು, ಬೇರೆಯವ್ರ ಸುದ್ದಿ ಬೇಡ ನನಗೆ, ಇವೆಲ್ಲ ಕೇಳ್ಕೊಳ್ಬಾರ್ದು. ಇನ್ನೊಬ್ಬರ ಹಿತಕ್ಕೋಸ್ಕರ. ಯಾಕೆಂದರೆ ನಮ್ಮ ರಕ್ಷಕನು ತನ್ನ ಹಿತವನ್ನು ನೋಡದೆ ಲೋಕದ ಹಿತಕ್ಕೋಸ್ಕರ ತನ್ನ ಜೀವವನ್ನು ಕೊಟ್ಟು ತನಗಿರುವ ಎಲ್ಲವನ್ನು ತ್ಯಾಗ ಮಾಡಿ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಬಂದ್ರಲ್ಲ, ಅಂಥ ನಮ್ಮ ರಕ್ಷಕನ ಹೆಜ್ಜೆ ಜಾಡನ್ನು ನಡೆಯುತ್ತಿರುವಂಥ ನಾವು ಅವರನ್ನು ಅನುಸರಿಸುವಂಥ ಗುಣ ನಮ್ಮಲ್ಲಿ ಬೆಳ್ಕೊಂಡಿರ್ಬೇಕು. ಇದನ್ನೇ ನಮ್ಮ ತಂದೆಯಾದ ದೇವರು ನಮ್ಮಲ್ಲಿ ಎದುರು ನೋಡ್ತಾರೆ ಅನ್ನೋಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ನಮ್ಮ ಸ್ವಾರ್ಥಕ್ಕೆ ಕೇಳದೆ ದೇವರ ಚಿತ್ತ ನೆರವೇರಿಸೋದಕ್ಕೋಸ್ಕರ ನಾವು ಕೇಳ್ಕೊಳ್ಬೇಕು. ಅವರ ಚಿತ್ತ ಏನು, ಅವರ ಆಸೆ ಏನು, ನಾನು ಈ ದಿನ ಏನು ಮಾಡಬೇಕು, ದೇವರೇ ನನಗೆ ಅನುಗ್ರಹಿಸು, ನನಗೆ ದಾರಿ ತೋರಿಸು, ನನಗೆ ಬೆಳಕನ್ನು ಕೊಡು ಮತ್ತು ಕ್ರಿಸ್ತನ ಸ್ವರೂಪದಲ್ಲಿ ನಾವು ಬೆಳಿಬೇಕು ಅಂತ ನಾವು ಕೇಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೂ ನಾವು ಏನಕ್ಕೆ ಕೇಳ್ಕೊಳ್ಬೇಕು ಅಂತ ನಮ್ಮ ರಕ್ಷಕರು ಹೇಳ್ತಾರೆ ಅಂದರೆ, ಲೂಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 13ರಲ್ಲಿ ಹೇಳ್ತಾರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಕೇಳಿಕೊಂಡ್ರೆ ತಂದೆ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತಾರಲ್ವಾ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮ್ಮ ಪರಲೋಕದ ತಂದೆಯು ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರಲ್ವಾ, ತನ್ನನ್ನು ಬೇಡಿಕೊಳ್ಳುವವರಿಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ಆತ್ಮಿಕ ವರಗಳನ್ನು ಕೊಡುವರಲ್ಲವೇ ಅಂತ ಹೇಳ್ತಾರೆ. ಹಾಗಾದರೆ ನಾವು ಕೇಳ್ಕೊಳ್ಬೇಕು, ನಮಗೆ ಖಂಡಿತ ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು. ಅದು ಸ್ವಾರ್ಥಕ್ಕೋಸ್ಕರ ಅಲ್ಲದೆ ದೇವರ ಸೇವೆಗೆ, ಆತ್ಮಿಕ ಅಭಿವೃದ್ಧಿಗೆ ಮತ್ತು ಇತರರ ಸೇವೆಯನ್ನು ಮಾಡುವುದಕ್ಕೋಸ್ಕರ, ದೇವರ ಚಿತ್ತಕ್ಕೋಸ್ಕರ ನಾವು ಕೇಳಿಕೊಂಡುವಾಗ ಪವಿತ್ರಾತ್ಮನ ವರವನ್ನು ಎಷ್ಟೋ ಹೆಚ್ಚಾಗಿ ಏನು ಮಾಡ್ತಾರಂತೆ, ನಮಗೆ ಕೊಡ್ತಾರಂತೆ. ಆ ಪವಿತ್ರಾತ್ಮನ ವರ ನಮಗೆ ಏನಕ್ಕೆ ಬೇಕು ಅಂತಂದರೆ, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ, ಸಭೆಯ ಅಭಿವೃದ್ಧಿಗಳಿಗೆ, ಸಹೋದರರ ಐಕ್ಯತೆಯಲ್ಲಿ ನಡೆಯೋದಕ್ಕೆ, ದೇವರ ಅನ್ಯೋನ್ಯತೆಯಲ್ಲಿ ನಡೆಯೋದಕ್ಕೆ, ನಮ್ಮನ್ನು ನಾವು ತಿದ್ದಿಕೊಳ್ಳಲಿಕ್ಕೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಆ ಪವಿತ್ರಾತ್ಮನ ವರ ಖಂಡಿತ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಥ ವಿಷಯಗಳನ್ನು ನೀವೇನು ಮಾಡಬೇಕು, ಕೇಳ್ಕೊಳ್ಬೇಕು. ಆದರೆ ನಿಮ್ಮ ತಂದೆಗೆಲ್ಲ ಗೊತ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಇರೋವಂಥದ್ದು ತಪ್ಪಾಗ್ಬಿಡ್ತದೆ. ಆದ್ದರಿಂದ ಮುಖ್ಯವಾಗಿ ಇಂಥ ವಿಷಯಗಳನ್ನು ನಾವು ಕೇಳ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆದರೆ ಕೆಲವರು ಹೇಳ್ತಾರೆ, ಪೌಲರು ಬರೆದಿರುವಂಥ ಸುವಾರ್ತೆಯಲ್ಲಿ ದೇವರ ಈ ಒಂದು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಅಧಿಕಾರಿಗಳಿಗೋಸ್ಕರನು ಕೇಳ್ಕೊಳ್ರಿ ಅಂತ ಬರೆದಿದ್ದಾರಲ್ಲ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಹೌದು, ಅದು ಆ ಕಾಲದಲ್ಲಿ ಸುವಾರ್ತೆ ಎಲ್ಲ ದೇಶದಲ್ಲಿಯೂ ಸಾರಬೇಕಾಗಿತ್ತು. ಅದಕ್ಕೋಸ್ಕರ ಪೌಲರು
ಆ ಸುವಾರ್ತೆಗೆ ಅಡ್ಡಿಯಾಗದಂತೆ ಅಲ್ಲಿರುವಂಥವರು ಸಹಕರಿಸುವಂತೆ ದೇವ್ರನ್ನ ಪ್ರಾರ್ಥನೆ ಮಾಡಿರಿ ಅಂತ. ಆದರೆ ಈ ಕಾಲದಲ್ಲಿ ಇದು ಅಪ್ಲೈ ಆಗಲ್ಲ. ಕಾರಣ ಯಾಕಪ್ಪ ಅಂದರೆ ಈಗ ಸರ್ವ ಲೋಕದಲ್ಲಿ ಸುವಾರ್ತೆ ಏನಾಗ್ತದೆ, ಸಾರಲ್ಪಡ್ತದೆ. ಎಲ್ಲ ಭಾಷೆಗಳಲ್ಲಿ ಟ್ರಾನ್ಸ್ಲೇಟರ್ ಆಗಿರುವುದರಿಂದ ಅದರ ಅವಶ್ಯಕತೆ ಇಲ್ಲ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ದೇಶಗಳ ರಾಜ್ಯಗಳನ್ನು ಪ್ರತಿಯೊಂದನ್ನು ದೇವರು ಏನಾಗ್ತಾ ಇದ್ದಾರೆ, ಒಡೆದು ಹಾಕ್ತಾ ಇದ್ದಾರೆ. ಕಾರಣ ದೇವರ ರಾಜ್ಯವನ್ನು ಸಿದ್ಧ ಮಾಡಬೇಕಾಗಿದೆ, ಲೋಕದಲ್ಲಿ ದೇವರ ರಾಜ್ಯ ಸ್ಥಾಪನೆ ಮಾಡಬೇಕಾಗಿದೆ. ಆದ್ದರಿಂದ ಮತ್ತೆ ಅವನ್ನ ಅದೇ ರಾಜ್ಯಗಳನ್ನು, ಲೋಕದ ರಾಜ್ಯಗಳನ್ನು ಒಳ್ಳೇದು ಮಾಡು, ಅವ್ರಿಗೆ ಒಳ್ಳೇದು ಬುದ್ಧಿ ಕೊಡು, ಈ ರಾಜ್ಯದಲ್ಲಿ ಗಲಾಟೆ ಆಗಬಾರ್ದು, ಯುದ್ಧ ಆಗಬಾರ್ದು, ಸಮಸ್ಯೆ ಬರಬಾರ್ದು ಅಂತ ಕೇಳ್ಕೊಂಡ್ರೆ ಇದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡಂಗಾಗುತ್ತೆ. ಅಜ್ಞಾನಿಗಳಾಗಿ ಅಪನಂಬಿಗಸ್ಥರಾಗಿ ನಾವೇನು ಮಾಡ್ದಂಗೆ ಕಂಡು ಬರ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತು ತಂದೆಯ ದೇವರು ನಮಗೆ ನೀವು ಬೇಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ಗೊತ್ತಿದೆ. ಆದರೂ ನೀವು ಯಾವ್ಯಾವುದಕ್ಕೋಸ್ಕರ ಬೇಡ್ಕೊಳ್ಬೇಕು ಮತ್ತು ಬೇಡಿದ್ರೆ ಯಾವ ಸಮಯದಲ್ಲಿ ದೇವ್ರು ಕೊಡ್ತಾರೆ, ಹೆಂಗಿರಬೇಕು, ಇಂಥ ಎಲ್ಲ ವಿಧಿವಿಧಾನಗಳನ್ನು ತಂದೆಯ ದೇವರು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರ ಮುಖಾಂತರ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ತಂದೆ. ಇಂಥ ಒಳ್ಳೆಯ ಪಾಠವನ್ನು ನಮಗೆ ಪರಲೋಕದ ಮನ್ನವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆಯಾದ ದೇವರು. ಇದನ್ನು ಕೇಳುವಂಥ ಪ್ರತಿಯೊಂದು ಆತ್ಮಗಳನ್ನು ನಿಮ್ಮ ಪ್ರೀತಿಯಿಂದ, ನಿಮ್ಮ ಕೃಪೆಯಿಂದ, ನಿಮ್ಮ ಆತ್ಮನಿಂದ ತುಂಬಿಸಿ ನಿಮ್ಮ ಮಗನ ಸಾರೂಪ್ಯದಲ್ಲಿ ನಡೆಯಲು, ನಿಮ್ಮ ಚಿತ್ತ ನೆರವೇರಿಸಲು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸ್ಕೊಡ್ಬೇಕಾಗಿ ನಾವು ಬೇಡ್ಕೊಳ್ತೇವೆ ತಂದೆಯಾದ ದೇವರೇ. ಬೇಡದೇ ಇರುವಂಥ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.